ಹಾಯ್ ಎಲ್ರಿಗೂ. ಇವಾಗ ನಾನು ಮೂವಿ ನೋಡ್ಕೊಂಡು ಬಂದು ಇವಾಗ ಮತ್ತೆ ನನಗೆ ಆ ಸಾಂಗ್ನ ಪದೇ ಪದೇ ಕೇಳಬೇಕು, ಇನ್ನೊಂದು ಸಲ ಕೇಳಬೇಕು ಅಂತ ಆಗಿದೆ. ಅಂತಂದರೆ ನಾನು ಹೆಡ್ಫೋನ್ ಹಾಕ್ಕೊಂಡು ನಾನು ಕೇಳ್ತಿದ್ದೇನೆ ಅಂತ ಹೇಳಿದರೆ ನಂಗೆ ಆ ಸಾಂಗ್ ಅಷ್ಟು ಕನೆಕ್ಟ್ ಮಾಡಿದೆ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ನಾನು ಈಗಷ್ಟೇ ಒಂದು ಮೂವಿ ನೋಡ್ಕೊಂಡು ಬಂದೆ, ಅದೇ ಜುಗಲ್ಬಂದಿ ಮೂವಿ. ಭಗವದ್ಗೀತೆ ಕುರಾನು ಬೈಬಲ್ನಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೆಂಗೆ ಅಂತ. ನಾನು ಇದಕ್ಕೆ ಬೆಸ್ಟ್ 10ನಲ್ಲಿ ರೇಟಿಂಗ್ 9 ಕೊಡ್ತೇನೆ, 9.5 ಕೊಡ್ತೇನೆ. ಬಟ್ ಸಾಂಗಿಗಂತೂ 10ಗೆ 10 ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ಅಷ್ಟು ಇಷ್ಟ ಆಗಿದೆ ಸಾಂಗ್ ಅಂತೂ. ಎಷ್ಟು ಫೀಲ್ ಕೊಡ್ತು ಅಂತ ಹೇಳಿದರೆ ಸೀರಿಯಸ್ಲಿ ಹಾರ್ಟ್ಲಿ ನಾನು ಹೇಳ್ತಿದ್ದೆ, ನಾನು ಸೀರಿಯಸ್ ಆಗಿ ಹತ್ತಿದ್ದೇನೆ ಥಿಯೇಟ್ರಲ್ಲಿ ನೋಡಿಕೊಂಡು. ಬಟ್ ಇಲ್ಲಿ ಬಂದಮೇಲೆ ಮತ್ತೂ ವಾಪಸ್ ನನಗೆ ಅಳು ಬರ್ತಿತ್ತು ಆ ಸಾಂಗ್ ನೋಡಿದ್ದು. ಅಷ್ಟು ಕನೆಕ್ಟ್ ಮಾಡುತ್ತೆ. ಒಂದು ಮಿಡಲ್ ಕ್ಲಾಸ್ ಜೀವನ ಆಗಿರ್ಬೋದು, ಅಥವಾ ಒಂದು ಹಣಕ್ಕೋಸ್ಕರ ಏನೆಲ್ಲ ಸೀರಿಯಸ್ಲಿ ಹಣ ಇಲ್ಲ ಅಂತಂದರೆ ಏನೂ ಇಲ್ಲ, ಅದು ಮಾತ್ರ 100%. ಸೊ ಆ ಹಣಕ್ಕೋಸ್ಕರ ಎಷ್ಟು ಒಂದು ಏನೆಲ್ಲ ನಾಟಕ ನಡೆಯುತ್ತೆ ಅದನ್ನು ನಾನು ಆ ಸಿನಿಮಾದಲ್ಲಿ ರಿಯಲ್ ಲೈಫಲ್ಲೂ ಅದೇ ನಡೆಯೋದು, ಆ ಸಿನಿಮಾದಲ್ಲೂ ಅದೇ ತೋರಿಸಿದ್ದಾರೆ. ಹಾಗೇನ ಅದಕ್ಕಿಂತ ಮೀರಿದಿನ್ನೊಂದು ಅಂತ ಹೇಳಿದರೆ ತಾಯಿ ಪ್ರೀತಿ. ಅದಕ್ಕೆ ವರ್ಡ್ಸ್ ಇಲ್ಲ ನಿಜ ಹೇಳಬೇಕು ಅಂತಂದರೆ. ಆ ಮೂವಿಲಿ ಅಷ್ಟು ಕನೆಕ್ಟ್ ಮಾಡಿದ್ದಾರೆ. ಒಂದು ಆ ಅಮ್ಮ ಅಂತ ಹೇಳೋ ಒಂದು ಶಬ್ದ ಉಂಟಲ್ಲ, ಆ ಶಬ್ದಕ್ಕೆ ಎಷ್ಟು ಒಂದು ಎಂಥ ಫೀಲ್ ಇದೆ ಅಂತ ಆ ಮೂವಿ ನೋಡಿದ ಮೇಲೆ ಆ ಒಂದು ಅಮ್ಮ ಶಬ್ದ ಹೇಳಿಸ್ಕೊಳ್ಬೇಕು ಅಂತೇಳಿ ಆ ಅಮ್ಮ ಒಂದು ಕಾಯ್ತಾಳೆ ನೋಡಿ, ಒಂಥರ ಫೀಲ್ ಕೊಡ್ತು. ಯಾಕಂದ್ರೆ ನನ್ನ ಮನೆಯೇ ನೆನಪಾಯ್ತು ಸರ್, ನಮ್ಮ ಅಮ್ಮ ನೆನಪಾದ್ರು ನನಗೆ. ಯಾಕೆಂತ ಹೇಳಿದ್ರೆ ನಾನು ಆಲ್ರೆಡಿ ಈಗ ಬೆಂಗಳೂರಿನಿಂದ ನನಗೆ ಅಂದರೆ ಆ ಸೀನ್ ನೋಡುವಾಗ ಒಮ್ಮೆ ಮನೆಗೆ ಹೋಗುವಂತ ಅನ್ನಿಸ್ತು, ಅಷ್ಟು ಫೀಲ್ ಕೊಟ್ಟಿತ್ತು. ಅದರ ನಂತರ ಇನ್ನು ಇದೆಲ್ಲ ಕೊಡಬೇಕು ಅಂತೇಳಿದರೆ, ಈ ಕೆಲವೊಂದು ನಮಗೆ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ BGM ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಇದೇನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಾಂಗ್ ಅಷ್ಟು ಆ ಸಾಂಗ್ ಕೇಳೇ ಇರಲ್ಲ, ಬಟ್ ಆ ಒಂದು ಸಲ ಕೇಳಿದ್ರೆ ನಮಗೆ ಮತ್ತೊಮ್ಮೆ ಕೇಳಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದರೆ ಆ ಸಾಂಗ್ ಅಷ್ಟೇ ಒಂದು ವ್ಯಾಲ್ಯೂ ಇರುತ್ತೆ. ಹಾಗೆಯೇ ಇನ್ನೊಂದು ಸಾಂಗ್ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ ಫಸ್ಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಹೇಳ್ತೇನೆ. ನನಗೆ ಫಸ್ಟ್ ಮೇಯ್ನಾಗಿ ಇಷ್ಟ ಆಗಿದ್ದು ನನಗೆ ಸಾಂಗ್ಸ್. ಸೊ ಸಾಂಗ್ಸ್ ಬಗ್ಗೆ ಹೇಳಿದಂತೆ ಇನ್ನೊಂದು ಏನಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು ಸಾಂಗ್ ಮಾಡಿದ್ದಾರೆ. ಅದು ಯಾವ ಸಾಂಗ್ ಅಂತ ಹೇಳಿದರೆ ಭಗವದ್ಗೀತೆ ಕುರಾನು ಬೈಬಲ್ನಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೇಗಂತ. 100% ನಿಜ. ಅಲ್ಲಿ ಹೆಂಗಾಯ್ತು ಅಂತ ಸಾಂಗ್ ಕೇಳಬೇಕಾದ್ರೆ ಕರೆಕ್ಟ್ ಬರೆದಿದ್ದಾರೆ, ಎಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೇಗೆ ಅಂತೇಳಿ ಅಂತ. ಬಟ್ ಅದರಲ್ಲಿ ಇನ್ನೊಂದು ಮೆಸೇಜ್ ತೋರಿಸಿದ್ದಾರೆ ಏನು ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ದುಡ್ಡು ಮಾಡೋದು ಹೇಗಂತ ಹೌದು, ಆದರೆ ಕೆಟ್ಟ ದಾರಿಲಿ ಹೋಗಬಾರ್ದು. ಅಂದರೆ ಒಳ್ಳೆ ದಾರಿ, ನೀವು ದುಡ್ಡು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಒಳ್ಳೆ ದಾರಿಗೆ ಹೋಗಬೇಕು ಅಂತೇಳಿ ಇದ್ರಲ್ಲಿ ಕರೆಕ್ಟ್. ಕೆಟ್ಟ ದಾರಿ ಹಿಡಿದ್ರೆ ಏನೇನು ಕಷ್ಟ ಆಗುತ್ತೆ ಅಂತ ಹೇಳೋದನ್ನು ಕೂಡ ಈ ಮೂವಿಲಿ ತೋರಿಸಿದ್ದಾರೆ. ಬೇಕಾದ್ರೆ ನೀವು ಒಂದ್ಸಲ 100% ವಿಸಿಟ್ ಮಾಡಿ ನಿಮಗೇನೆ ಒಂದು ಫೀಲ್ ಆಗುತ್ತೆ. ಅಂದರೆ ಕೆಲವೊಂದು ಕರ್ಮ ಎಷ್ಟು ರಿಟರ್ನ್ಸ್, ನಾನು ತುಂಬ ಬಿಲೀವ್ ಮಾಡ್ತೀನಿ ನೋಡಿ, ಟ್ಯಾಟು ಬೇರೆ ಹಾಕ್ಕೊಂಡಿದ್ದೇನೆ ಕರ್ಮ ಅಂತೇಳಿ. ಯಾಕಂತೇಳಿ ನಾನು ಅಷ್ಟು ಬಿಲೀವ್ ಮಾಡ್ತೀನಿ ಕರ್ಮನ. ಅಂದರೆ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದರೆ ಅದು ನಮಗೆ ಸಿಗುತ್ತೆ, ನಾವು ಅದೇ ಕೆಟ್ಟದ್ದು ಮಾಡಿದರೆ ನಮ್ಗೆ 100% ಸಿಗುತ್ತೆ. ಹಾಗೆಯೇ ಈ ಹಣದ ವಿಷಯದಲ್ಲೂ ಹಾಗೆಯೇ ನಾವು ಕೆಟ್ಟ ರೀತಿಯಲ್ಲಿ ನಾವು ಅದನ್ನು ತಗೊಂಡು ಬಂದರೆ ಅದು ಹಾಗೆಯೇ ಹೋಗುತ್ತೆ, ಹಾಗೆಯೇ ಕೈ ತಪ್ಪೋಗುತ್ತೆ. ಸೊ ಅದು ಬೇಕಾದ್ರೆ ನೀವು ಈ ಮೂವಿ ನೋಡ್ಬೋದು. ಸೀರಿಯಸ್ಲಿ ತುಂಬ ಒಳ್ಳೆ ಮೂವಿ. ಅಂದರೆ ಹೇಗೆ ಅಂತ ಹೇಳಿದ್ರೆ ಈ ಮಿಡಲ್ ಕ್ಲಾಸಲ್ಲಿ ಈ ಒಂದು ಮದರ್ ಸೆಂಟಿಮೆಂಟ್ ಇರೋರು, ಅಥವಾ ಸಾಂಗ್ಸ್ ಮೇಲೆ ಅಷ್ಟೊಂದು ಫೀಲ್ ಇರೋರು, ಹಾಗೆಯೇ ಒಂದು ಏನು ಏನೇನು ನಡೀತಿದೆ ಈ ಸಮಾಜದಲ್ಲಿ ಏನೇನು ನಡೀತಿದೆ ಅಂತೇಳಿ ಅಲ್ಲಿ ನೋಡ್ಬೋದು. ಇನ್ನು ಕ್ಯಾರೆಕ್ಟ್ರ್ ವಿಷಯಕ್ಕೆ ಬರೋದು ಅಂತಂದರೆ ಒಬ್ಬೊಬ್ಬರದು ನೆಕ್ಸ್ಟ್ ಲೆವೆಲ್ ಇತ್ತು ಕ್ಯಾರೆಕ್ಟ್ರ್ ಎಲ್ಲೊಬ್ಬರು. ಈ ಸಿನಿಮಾದಲ್ಲಿ ಮೇಯ್ನ್ ಏನಂತ ಹೇಳಿದರೆ ಈ ನಿರ್ದೇಶಕರೇ ಇದರದ್ದು ಮೇಯ್ನ್ ಒಂದು ಟಾಪ್ ಹೀರೋ ಅಂತ ಹೇಳ್ಬೋದು. ಈಗ ಹೇಗೆ ಅಂತ ಹೇಳಿದ್ರೆ ಒಂದು ಇಡೀ ರಾಜರ ಆಸ್ಥಾನಕ್ಕೆ ರಾಜ ಹೇಗೆ ಇಂಪಾರ್ಟೆಂಟ್ ನೋಡಿ, ಸೇಮ್ ಹಾಗೇ ಅವ್ರು ಇದಕ್ಕಿಂತ ಹಿಂದೆ ಶಾರ್ಟ್ ಮೂವಿ ಮಾಡ್ತಿದ್ರು. ಬಟ್ ಇದು ಅವ್ರದ್ದು ಫಸ್ಟ್ ಮೂವಿ. ಅದೇ ಎಲ್ಲೂ ಗೊತ್ತಾಗಲ್ಲ ಅವ್ರದ್ದು ಫಸ್ಟ್ ಮೂವಿ ಅಂತ ಹೇಳಿದರೆ ಅಲ್ಲೊಂದು 10-15 ಸಿನಿಮಾ ಮಾಡಿದ ನಂತರ ಎಷ್ಟು ಒಂದು ಇರುತ್ತಲ್ಲ ಎಲ್ಲ ಕಂಟೆಂಟ್ ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅದೇ ಅವ್ರ ಹೆಸರು ದಿವಾಕರ್ ಡಿಮ್ ಅಂತ ಹೇಳಿ.
ಮಾತ್ರ ಮೂವಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ, ಅದರಲ್ಲಿ ಎಂತ ಹೇಳುವಂಥದ್ದಿಲ್ಲ ನೆಗೆಟಿವ್ ಆಗಿ. ಮತ್ತು ಇನ್ನೊಂದೇನಂತ ಹೇಳಿದರೆ ನನಗೆ ಬೇಸರ ತಂದಿದ್ದು ಸೀರಿಯಸ್ ಆಗಿ ಹೇಳಬೇಕು ಅಂತ ಹೇಳಿದರೆ, ನನಗೆ ಇದು ಇವತ್ತು ಫಸ್ಟ್ ಶೋ ಆ್ಯಕ್ಚುಲಿ. ಸೊ ಬೆಳಗ್ಗೆನೇ ಸರ್ ಕಾಲ್ ಮಾಡಿದ್ರು ಆ್ಯಕ್ಚುಲಿ, ಬಾ ಬಂದು ಸಿನಿಮಾ ನೋಡು ಹೇಗಿದೆ ಅಂತ ನೋಡು, ಯಾಕಂದರೆ ನಿನ್ನೆ ಆಲ್ರೆಡಿ ನೋಡಿದ್ರು ಅವರು, ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಅದೇ ಒಂದು ಫೀಲಿಂದ ಹೋದೆ. ಆದರೆ ಏನೋ ಒಂದು ಕ್ಯಾಬಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಲೇಟಾಗಿ 10 ನಿಮಿಷ ಡಿಲೇ ಆಯಿತು. ನನಗೆ 10 ನಿಮಿಷ ಡಿಲೇ ಆಗಿ ಹೋಗ್ಬಿಟ್ಟು ನೋಡಿದೆ ಅಲ್ವ ಸಿನಿಮಾ, ನೋಡ್ಬೇಕಾದ್ರೆ ಏನು ಸಿನಿಮಾ ಒಂದು ಅರ್ಥ ಆಗ್ತಿಲ್ಲ, ತಲೆ ಬುಡ ಅರ್ಥ ಆಗ್ತಿಲ್ಲ, ಏನು ಸಿನಿಮಾ ಏನು ಮಾಡಿದ್ದಾರೆ, ಜುಗಲ್ಬಂದಿಂತ ಬೇರೆ ಮೂವಿ ನೇಮ್ ಇಟ್ಟಿದ್ದಾರೆ, ಏನು ಕಥೆನೋ ಅಂತೇಳಿ ಅಂತ. ಆದರೆ ನಿಜ ಹೇಳ್ತೇನೆ, ನೀವು ನೋಡಿದಂತೂ 10 ನಿಮಿಷ ಮೊದಲೇ ಹೋಗಿಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳಿ ಸೀಟಲ್ಲಿ, 10 ನಿಮಿಷ ನಂತರ ಎಲ್ಲ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ಅದು ಈ ಮೂವಿ ಅಂತಲ್ಲ, ಯಾವ್ದು ಮೂವಿ, ಬಟ್ ಈ ಮೂವಿ ಸ್ಪೆಷಲಾಗಿ ಈ ಮೂವಿ ನೋಡುವವರಿಗೆ ನಾನು ಹೇಳ್ತಿದ್ದು, ಆ ಟೈಮಿಂದ ಮುಂಚೆ ಹೋಗಿಬೇಕಾದ್ರೆ ಕೂತ್ಕೊಳ್ಳಿ, ಬೇಜಾರಿಲ್ಲ. ಟೈಮ್ ಆದ ನಂತರ, ಯಾಕಂದರೆ ನನಗೆ ಆ ಫೀಲ್ ಆಗಿದೆ. ನನಗೆ ಲಾಸ್ಟ್ ತನಕ ನೋಡಬೇಕಾದ್ರೂ ಉಂಟಲ್ಲ, ನನಗೆ ಮನಸ್ಸಲ್ಲಿ ಎಂತಾಗಿದೆ ಅಂತ ಹೇಳಿದರೆ, ನಾನು 10 ನಿಮಿಷ ಲೇಟ್ ಬಂದೆ ಅಲ್ಲ, ಅದೇ ಇತ್ತು ಆ್ಯಕ್ಚುಲಿ ಮನಸ್ಸಲ್ಲಿ. ಈಗಲೂ ಅದೇ ಫೀಲ್ ಇದೆ, ಯಾಕಂದರೆ ನಾನು ಇನ್ನೊಂದ್ಸಲ ಆ ಮೂವಿ ಹೋಗಿ ನೋಡ್ತೇನೆ, ಅದರಲ್ಲಿ 10 ನಿಮಿಷ ಮುಂಚೆನೇ ಹೋಗಿ ಕೂತ್ಕೊಂಡು ನೋಡ್ತೇನೆ. ಅದಾದ ನಂತರ ಮತ್ತೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಯಿತು. ಆಗ ಫೀಲ್ ಆಯಿತು, ಆಗ ಫಸ್ಟಿಗೆ ಇನ್ನೊಂದೇನೋ ಟ್ವಿಸ್ಟ್ ಇಟ್ಟಿರ್ಬೋದೇನೋ, ಅಂದರೆ ಅಷ್ಟು ನಿಮ್ಮದು ಚೇಂಜ್ ಆಗುತ್ತೆ ಮೈಂಡು, ಏನಾಗ್ತಿದೆ ಇಲ್ಲಿ, ಏನು ನಡೀತಿದೆ ಅಂತೇಳಿ. ಒಂದು ಹಣಕ್ಕೋಸ್ಕರ, ಯಾವುದೋ ಒಂದು ವಸ್ತುಗೋಸ್ಕರ ಆಯಿತಾ ಆ ಸ್ಟೋರಿ ನಡೀತಿರುತ್ತೆ. ನಾನು ಯಾವ ವಸ್ತು ಅಂತ ಹೇಳಲ್ಲ, ಯಾಕೆಂದರೆ ನೀವು ಸಿನಿಮಾದ ಹೋಗಿ ಥಿಯೇಟ್ರಲ್ಲಿ ನೋಡಿಬಿಟ್ಟು ನನಗೆ ಬಂದು ಇಲ್ಲಿ ಕಮೆಂಟ್ ಮಾಡಿ ಯಾವ ವಸ್ತು ಮೇಲೆ ಆ್ಯಕ್ಚುಲಿ ಆ ಸ್ಟೋರಿ ನಡೀತಿದೆ ಅಂತೇಳಿ ಅಂತ. ನಿಮ್ಗೆ ಗೊತ್ತಾಗುತ್ತೆ, ಅದು ಯಾವುದೋ ಒಂದು ವಸ್ತು ಮೇಲೆ ಇಡೀ ಸ್ಟೋರಿ ನಡೀತಿದೆ ಅಂತ ಹೇಳಿದರೆ, ಆ ವಸ್ತು ಯಾವುದು ಅಂತೇಳಿ ನೀವು ಮತ್ತೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಆ ವಸ್ತು ಮೇಲೆ ಆ್ಯಕ್ಚುಲಿ ಸ್ಟೋರಿ ನಡೀತಿದೆ. ಬಟ್ ಸಖತ್ತಾಗಿದೆ ಮೂವಿ ಅಂತೂ. ನಾನು ಇನ್ನೊಂದ್ಸಲ ಹೋಗಿ ನೋಡ್ತೇನೆ, ಇನ್ನೊಂದ್ಸಲ ನಾನು ಬೇಗನೆ ಹೋಗಿ ನೋಡ್ತೇನೆ. ಸಿನಿಮಾಟೋಗ್ರಫಿ ಅಂತೂ ಕೇಳೋದೇ ಬೇಡ, ಯಾಕೆಂತ ಹೇಳಿದರೆ ಅದು ಹೇಗೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ಟೋರಿನ ಯಾವ ರೀತಿ ಜನಗಳಿಗೆ ಕನೆಕ್ಟ್ ಮಾಡಬೇಕು ಆ ರೀತಿ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ಈಗ ಹೊಸ ಮೂವಿ ಬರ್ತಿರೋದ್ರಲ್ಲೂ ನಾನು ಇದಕ್ಕೆ ಬೆಸ್ಟ್ 10ನಲ್ಲಿ ರೇಟಿಂಗ್ 9.5 ಕೊಡ್ತೇನೆ. ಬಟ್ ಸಾಂಗಿಗಂತೂ 10ಗೆ 10 ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ಅಷ್ಟು ಇಷ್ಟ ಆಗಿದೆ ಸಾಂಗ್ ಅಂತೂ, ಕಣ್ಣಲ್ಲಿ ನೀರು ತರಿಸಿದೆ ಅಲ್ಲ. ಇನ್ನೊಂದು ಮೇಯ್ನ್ ಏನು ಅಂತ ಹೇಳಿದರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ನೀವು ಅಂದ್ಕೊಂಡಿರಲ್ಲ ಅಂದರೆ ಇಷ್ಟು ಫೀಲ್ ಕೊಡುತ್ತೆ ಅಂತ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಹೆಂಗೆ ಅಂತ ಹೇಳಿದರೆ, ಎದ್ದು ಬರಲಿಕ್ಕೆ ಮನಸ್ಸಾಗಿಲ್ಲ, ಇಲ್ಲ ತುಂಬ ಫೀಲ್ ಆದವ್ರಿಗೆ ಒಮ್ಮೆ ಎದ್ದೋಗ್ಬೇಕು ಅಂತ ಅನಿಸಿದೆ. ಯಾಕಂದರೆ ಅಷ್ಟು ಫೀಲ್ ಮಾಡಿದೆ, ಅಂದರೆ ಒಂಥರ ಅಷ್ಟು ಭಾವನೆ ಕೊಟ್ಟಿದ್ದೆ ಆ ಕ್ಲೈಮ್ಯಾಕ್ಸ್ ಅಂತೂ. ಆ ಕ್ಲೈಮ್ಯಾಕ್ಸನ್ನಂತೂ ಯಾವತ್ತೂ ಮಿಸ್ ಮಾಡ್ಕೊಳ್ಳಿ. ಅಂದರೆ ಲಾಸ್ಟ್ ಅದಕ್ಕಿಂತ ಅರ್ಧದಲ್ಲಿ ಎದ್ದು ಬರೋದು, ಫಿಲ್ಮ್ಗೆ ಮುಂಚೆನೇ ಎದ್ದು ಬರೋದು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಕ್ಲೈಮ್ಯಾಕ್ಸ್ ಮಾತ್ರ 100% ನೀವು ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮಾತ್ರ. ಸೊ ಇನ್ನು BGM ಹೇಳೋದು ಅಂತ ಹೇಳಿದರೆ, ಪ್ರತಿಯೊಂದೊಂದೊಂದು ಕೆಲವೊಂದು ಲೈನಿಗಾಗಿರ್ಬೋದು ಅದಕ್ಕೆಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಾನು ಯಶ್ ಶೆಟ್ಟಿ ಅವ್ರದ್ದು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೊತ್ತೇ ಆಗಲ್ಲ ಅದರಲ್ಲಿ ಏನದು, ಅಂದರೆ ಬೇಡ ನಾನು ಹೇಳಿಕೊಡೋದು ಸ್ಟೋರಿ ನಾನು ಹೇಳ್ತಾ ಹೋಗ್ತೇನೆ, ಸೊ ಅದು ಹೇಳಿಕ್ಕೆ ಹೋಗಲ್ಲ. ಬಟ್ ಯಶ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಅವ್ರು ಪದೇ ಒಂದು ವರ್ಡ್ ಹೇಳ್ತಾರೆ ಆಯಿತಾ, ಏನಂತ ಹೇಳಿದ್ರೆ, ಸಿನಿಮಾದವ್ರನ್ನ ನಂಬೋದಾ, ಸಿನಿಮಾದವ್ರನ್ನ ನಂಬಿ ಸರ್, ಯಾಕೆ ನಂಬಲ್ಲ ಹಂಗೆ ಅಂತ ಹೇಳ್ತಾರೆ. ಸೊ ಇದೇ ರಿಲೇಟೆಡ್ ನನಗೆ ನೋಡ್ಬೇಕಾದ್ರೆ ಅನ್ಸುತ್ತೆ, ಯಶ್ ಶೆಟ್ಟಿ ಅವ್ರನ್ನ ಕೇಳಬೇಕು, ಅವರು ಇದಕ್ಕೆ ಏನು ಆನ್ಸರ್ ಹೇಳ್ತಾರೆ ಅಂತ. ಅದಕ್ಕೆ ಕೇಳಿದ್ದೇನೆ. ಸಿನಿಮಾ ನಿಜವಾಗಿ ಅನಿಸ್ತು, ಅಂದರೆ ತುಂಬ ಖುಷಿ ಇದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ಭಾವನೆ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಕನೆಕ್ಟ್ ಮಾಡಿದೆ, 100% ಕನೆಕ್ಟ್ ಮಾಡಿದೆ. ಏನಿಲ್ಲ, ಪ್ರತಿ ಸಲ ಒಂದೇ ಹೇಳ್ತಿದ್ರಲ್ವಾ, ಸಿನಿಮಾದವ್ರನ್ನ ನಂಬೋದು, ಸಿನಿಮಾದವ್ರನ್ನ ನಂಬಿ ಅಂತ ಹೇಳಿದ್ದ. ನಾನು ಅದೇ ಕೇಳ್ತೇನೆ ಸರ್, ಸಿನಿಮಾದವ್ರನ್ನ ನಂಬೋದಾ? ಖಂಡಿತವಾಗಿ ನಂಬೋದು. ಈಗ ನೋಡಿ, ಯಾವುದೇ ಫೀಲ್ಡ್ಗೆ ಹೋಗಿ ಅಲ್ಲಿ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ. ಸಿನಿಮಾದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ನಾನು ಆ ಥರ ಹೇಳ್ತಿಲ್ಲ. ಆದರೆ ಇದೊಂದು ಕಸುಬು. ಈಗ ತುಂಬ ಜನ ನೋಡ್ದಂಗೆ ಹಳ್ಳಿಗಳಲ್ಲಿ ಆಗಿರ್ಬೋದು, ಪೇಟೆಗಳಲ್ಲಿ ಆಗಿರ್ಬೋದು, ಸಿನಿಮಾದವರು ಅಂದರೆ ಇವ್ರು ಏನಕ್ಕೆ ಕೆಲಸ ಬರಲ್ಲ, ಇನ್ನು ಅದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಆ ಥರ ಮೈಂಡ್ ಸೆಟ್ ಇದೆ. ಆದರೆ ಸಿನಿಮಾ ಅನ್ನೋದು ಒಂದು ಕಸುಬು, ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು, ಸಿಕ್ಕಾಪಟ್ಟೆ ಶಕ್ತಿ ಬೇಕಾದಕ್ಕೆ, ಏನೋ ಒಂದು ಸಾಧನೆ ಮಾಡೋದು ತುಂಬ ಟಫ್ ಆಗಿರುವಂಥದ್ದು ಒಂದು ಇದು ವರ್ಕ್ ಆಗುತ್ತೆ. ಆದರೆ ಏನಂದರೆ ಪಕ್ಕ ಶೋರ್ ಇಲ್ಲ, ಇಲ್ಲಿ ಕೆಲವು ಸಿಗುತ್ತೆ, ದೊಡ್ಡ ಬರೋದನ್ನ ಶೋರ್ ಇಲ್ಲ. ಬಟ್ ಅದಕ್ಕೂ ಸಿಕ್ಕಾಪಟ್ಟೆ ಈಜ್ ಬೇಕಾಗುತ್ತೆ. ಈಜಿ ಅದನ್ನು ಚಾಂಪಿಯನ್ ಆಗ್ತಾ ಎಲ್ಲನೂ ಈಸಿ ಆಗ್ತದೆ. ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ನಿನ್ನೆ ನಾವು ಮಿರಾಜಲ್ಲಿ ಅಸೋಸಿಯೇಟ್ಗಳಿಗೆ ನಾವು ಒಂದು ಶೋ ಇಟ್ಟಿದ್ವಿ. ಅವ್ರು ಎಂಜಾಯ್ ಮಾಡೋದು ನೋಡ್ಬೇಕಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಬೇಗ ಯಾವ ಮೂವಿನ ಒಪ್ಕೊಳ್ಳಲ್ಲ.
ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಮೂವೀಸ್ ನೋಡ್ತಾರೆ, ವರ್ಲ್ಡ್ ಮೂವೀಸ್ ಅಂತ ಹಿಡಿದ್ಬಿಟ್ಟು ಎಲ್ಲ ಥರದ ಮೂವೀಸ್ ನೋಡ್ತಾರೆ. ಅವ್ರವ್ರಿಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಅದು ಇನ್ನು ನೋಡಿದಾಗ ಹೊರಗೆ ಬಂದಾಗ ಎಲ್ಲರದ್ದು ಒಂದು 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 ಖುಷಿ ವಾತಾವರಣ ಇತ್ತು, ಎಲ್ಲರೂ ನೋಡಿ ಖುಷಿ ಆಗಿತ್ತು. ಅದು ನಮಗೆ ಅದೊಂದು ಮೊದಲ ಜಯ ಅದು. ಇವತ್ತು ಕೂಡ ಇಲ್ಲಿ ಅಷ್ಟೇ ಒಂದು 100-150 ಜನ ಅದನ್ನ ನೋಡ್ಬೇಕಾದ್ರೆ ಅಲ್ಲಿ ನಗೋದಾಗಿರ್ಬೋದು, ಎಂಜಾಯ್ ಮಾಡೋದು, ಎಮೋಷನಲ್ ಜೊತೆಗೆ ಅವರು ಕೂಡ ಎಮೋಷನಲ್ ಆಗಿ ಟ್ರಾವೆಲ್ ಮಾಡೋದು, ಟ್ವಿಸ್ಟ್ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಕ್ಯಾರೆಕ್ಟರ್ ಜುಗಲ್ಬಂದಿ ಆಗಿರ್ಬೋದು, ಅದನ್ನ ಎಂಜಾಯ್ ಮಾಡ್ತಿದ್ರು. ಅದು ನೋಡ್ಬೇಕಾದ್ರೆ ಖುಷಿ ಆಗ್ತದೆ. ಈಗ ಇನ್ನೇನಾಗಬೇಕಾದ್ರೆ ಇದನ್ನ ಆದಷ್ಟು ಬಗ್ಗೆ ಜನಗಳ ಕಡೆಗೆ ರೀಚ್ ಮಾಡಿಸ್ಬೇಕು. ಅದು ಅವ್ರು ರೀಚ್ ಆದ್ರೆ ನಾವು ಥಿಯೇಟರ್ ಬರೋಕ್ಕಾಗಲ್ಲ. ಆ ಗುಡ್ ಒಪಿನಿಯನ್ ಆದಷ್ಟು ಬೇಗ ಎಲ್ಲ ಕಡೆ ತಲುಪಲಿ, ಎಲ್ಲರೂ ಬಂದು ನಮ್ಮ ಮೂವಿ ನೋಡಲಿ, ಹೊಸ ಪ್ರಯತ್ನ, ಹೊಸ ಪ್ರತಿಭೆಗಳು, ಜನರ ಬೆಂಬಲ ಸಿಕ್ಕಿದ್ರೆ ನಾವು ಸರ್ ಸಿನಿಮಾದಲ್ಲಿ ಮೇನ್ ಆಗಿ ಒಂದು ತಾಯಿ ಸೆಂಟಿಮೆಂಟ್ ಹಾಕಿ ಹಣದ ಇಂಪಾರ್ಟೆಂಟ್ ಎಂದು ತೋರಿಸಿದ್ದಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಹಣ ಅಂತ ಹೇಳುದು? ತುಂಬಾ ಇಂಪಾರ್ಟೆಂಟ್. ಅದು ಇವಾಗ ದುಡ್ಡು ಇಲ್ಲದೆ ಮೂವಿ ಮಾಡೋಕ್ಕಾಗ್ತಿದ್ದ ಇಲ್ಲ, ದುಡ್ಡು ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಡೈರೆಕ್ಟರ್ ಒಂದು ಮಾತು ಬರ್ತಿದ್ದಲ್ಲ, ಭಗವದ್ಗೀತೆ, ಕುರಾನು, ಬೈಬಲಲ್ಲಿ ಎಲ್ಲೂ ಕೂಡ ದುಡ್ಡು ಹೆಂಗೆ ಮಾಡೋದ ಬರ್ತಿಲ್ಲ. ನೀವು ಹೆಂಗೆ ಜೀವನ ಸಾಗಿಸ್ಬೇಕು, ನೀವು ಹೆಂಗೆ ಇರಬೇಕು, ತಂದೆ ಯಾವ ಸ್ಥಾನ, ತಾಯಿಗೆ ಯಾವ ಸ್ಥಾನ, ಅಣ್ಣ ತಮ್ಮಂದಿರಿಗೆ ಎಲ್ಲ ವಿಷಯಗಳ ಬಗ್ಗೆ ಬರ್ತಿದ್ದಾರೆ. ಅದು ದುಡ್ಡಿನ ಬಗ್ಗೆ ವಿಷಯ ಬರ್ತಿಲ್ಲ. ಅದಕ್ಕೆ ಅವರು ದೇವ್ರು ನಮ್ಗೆ ಬಿಟ್ಟಿದ್ದಾರೆ, ನೀವು ಉಡಿಸ್ತೀನಿ, ಇಷ್ಟು ಆಯಸ್ಸು ಕೊಡ್ತೀನಿ, ಆಯಸ್ಸಲ್ಲಿ ನಿನ್ನ ಕಷ್ಟಪಡು, ನೀನು ದುಡ್ಡು ಮಾಡು, ಎಂಜಾಯ್ ಮಾಡಿ ಲೈಫ್ ಅಂತ ಹೇಳಿದ್ರು. ನಮಗೆ ಡೈರೆಕ್ಟಾಗಿ ಹೇಳಿದ್ದಾರೆ ಅಲ್ವಾ. ಆದರೆ ಅವ್ರು ಕೂಡ ಒಂದು ಹೇಳಿದ್ದಾರೆ, ನೀನು ದುಡ್ಡು ಮಾಡೋಕ್ಕೆ ಒಂದು ರೈಟ್ ವೇ ಇದೆ, ರಾಂಗ್ ವೇ ಇದೆ. ನೀನು ರಾಂಗ್ ವೇಲ್ ಹೋಗು, ಗುಡ್ ವೇಲ್ ಹೋಗು, ಅದಕ್ಕೆ ತಕ್ಕಂಥ ಕರ್ಮನ ನಾನು ಹಿಂಗೆ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ, ಒಳ್ಳೆ ಉದ್ದೇಶದಿಂದ ದುಡ್ಡು ಮಾಡಿ ಲೈಫ್ನ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು. ಕಣ್ಣೀರ್ ಕಾಜಲೆಲ್ಲ ಅಳಿಸೋದು. ಹೌದು, ಸೀರಿಯಸ್ಲಿ.